ಜೈ ಹನುಮಾನ್ ಆ್ಯಂಡ್ ಜೈ ಶ್ರೀರಾಮ್. ಫ್ರೆಂಡ್ಸ್, ಹನುಮಾನ್ ಮೂವಿ ಹೀಗೆ ನೋಡ್ಕೊಂಡು ಬಂದಿನ ಮೂವಿ ಬಗ್ಗೆ ಏನು ಮಾತಾಡ್ಬೇಕು. ಪ್ರಶಾಂತ್ ಅನ್ನೋದು ಇದು ಫಸ್ಟ್ ಯೂನಿವರ್ಸ್ ಮೂವಿ. ಅವ್ರ ಮೈಂಡ್ನಾಗ ಏನು ಸಬ್ಜೆಕ್ಟ್ ಅವ, ಇದು ಮೂವಿ ನೋಡಿದ್ಮೇಲೆ ನಮಗೆಲ್ಲ ಡೌಟ್ ಕ್ಲಿಯರ್ ಆಗ್ತಾವ. ಅವ್ರ ನೆಕ್ಸ್ಟ್ ಮೂವಿ ಯಾವಾಗ ಬರ್ತಾವ ಅಂತ ಎಲ್ಲೋ ಸಂಬಂಧಿ ಡೆಫಿನೆಟ್ಲಿ ನಾವು ಎಲ್ಲೋ ಸಂಬಂಧಿ ವೆಯ್ಟ್ ಮಾಡ್ತೀವಿ. ಅದು ಅನಿಸ್ಲತ್ತದ ಈ ಮೂವಿ ನೋಡಿದ್ಮೇಲೆ. ಸೆಕೆಂಡ್, ಈ ಮೂವಿ ಈ ಸಂಕ್ರಾಂತಿಗೆ ಒನ್ ಆಫ್ ದ ಬೆಸ್ಟ್ ಮೂವಿ 2024 ಬ್ಲಾಕ್ ಬಸ್ಟರ್ ಮೂವಿ. ಇದು ಡೆಫಿನೆಟ್ಲಿ 100% ಆದೇ ಆದ. ಇದು ನಾವು ಹಿಟ್ ಮಾಡಬೇಕು. ಯಾಕೆ ನಾವು ಹಿಟ್ ಮಾಡ್ಬೇಕು ನಾನು ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ನನ್ನ ವಿಡಿಯೋ ಯಾರನ್ನ ವಸ್ತು ಮತ್ತು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ನೀವು ಸಪೋರ್ಟ್ ಕೊಟ್ಟರೆ ನನ್ನ ಚಾನಲ್ ಗ್ರೋ ಆಗ್ತದೆ ಬಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಸಿಗ್ತದೆ. ಸೊ ಮೂವಿ ಬಗ್ಗೆ ಡಿಟೇಲಾಗಿ ನಾವು ಮಾತಾಡೋಣ. ಪ್ರಶಾಂತ್ ಅವ್ರ ಫಸ್ಟ್ ಯೂನಿವರ್ಸ್ ಮೂವಿ. ಇದಾದ್ಮೇಲೆ ನೆಕ್ಸ್ಟ್ ಮೂವಿಗಳು ಬರವ. ಬಟ್ ಈ ಫಿಲ್ಮ್ನಲ್ಲಿ ಹನುಮಾನ್ ಮ್ಯಾಲೆ ಮೂವಿ ಹೆಂಗೆ ಮಾಡ್ತಾರೆ, ಫಿಲ್ಮ್ ಸ್ಟೋರಿ ಏನಿರ್ತದೆ ಅಂತ ನಮಗೆಲ್ಲ ಮೈಂಡ್ನಾಗಿತ್ತು. ಬಟ್ ಹನುಮಾನ್ ಮ್ಯಾಲೆ ಎಷ್ಟೋ ಮೂವಿಗಳು ಬಂದವ, ತೆಲುಗುದಾಗಲಿ ಬಾಲಿವುಡ್ದಾಗಲಿ ಬೇರೆ ಲ್ಯಾಂಗ್ವೇಜ್ದಾಗ ಮೂವಿ ಬಂದವ. ಆ್ಯನಿಮೇಷನ್ ಜಾಸ್ತಿ ಮೂವಿಗಳು ಬಂದವ. ಬಟ್ ಹನುಮಾನ್ ಮೇಲೆ ಪೂರಾ ಫೋಕಸ್ ಇಟ್ಟು ಪ್ರಶಾಂತ್ ಸರ್ ಒಂದು ಮೂವಿ ಕ್ರಿಯೇಟ್ ಮಾಡಿರಲ್ಲ. ಹ್ಯಾಟ್ಸ್ ಆಫ್ ಟು ಸರ್. ಈ ಥರ ಮೂವಿ ಬಟ್ ಯು ಹ್ಯಾವ್ ಟು ಪ್ರೂಫ್ ಆ ಥರ ಫಿಲ್ಮ್ ಸ್ಟೋರಿ ನೀವು ಬರೆದಿರಿ. ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಒಂದು ಮೇನ್ ಇಂಪಾರ್ಟೆಂಟ್ ಫಿಲಿಮ್ನಲ್ಲಿ ಇಟ್ಟಿನು. ಹಿಂಗೆ ಫಾಲ್ತು ಯಾರು ಆ್ಯಕ್ಟಿಂಗ್ ಮಾಡಿರಲಿ, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಫಿಲಿಮ್ನಲ್ಲಿ ಅದು. ತೇಜ ಸಂಜಯ್ ಕ್ಯಾರೆಕ್ಟರಲ್ಲಿ, ವರಲಕ್ಷ್ಮಿ ಕ್ಯಾರೆಕ್ಟರಲ್ಲಿ, ಅಮೃತ ಕ್ಯಾರೆಕ್ಟರಲ್ಲಿ, ಮತ್ತು ವಿನಯ್ ರಾಯ್ ಕ್ಯಾರೆಕ್ಟರಲ್ಲಿ, ಮತ್ತು ಕಾಮಿಡಿ ಆ್ಯಕ್ಟರ್ ಫಿಲಿಮ್ನಲ್ಲಿ ಇಟ್ಟರಲ್ಲ, ಅವ್ರ ಆ್ಯಕ್ಟಿಂಗ್ನು ನೆಕ್ಸ್ಟ್ ಲೆವೆಲ್ ಅದ. ಕಮಿಂಗ್ ದ ಪಾಯಿಂಟ್, ಇದು ಕಡಿಮೆ ಬಜೆಟ್ ಫಿಲಿಮ್ ರೆಡಿ ಆಗ್ಯದ. ಒಂದು ಕಡೆಗೆ ಬಿಗ್ ಬಜೆಟ್ ಫಿಲಿಮ್ ಬಂದಮೇಲೂ ಆ ಥರ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊತೀವಿ. ಇಷ್ಟು ಗನ ರೊಕ್ಕ ಹಾಕ್ಲತ್ರ ಫಿಲಿಮ್ನಲ್ಲಿ, ಅದು ಫಿಲ್ಮ್ ಸ್ಟೋರಿ ಹೆಂಗೆ ಬರ್ತಿರ್ಬೇಕು, VFX ಅಲ್ಲಿ CG ಅಲ್ಲಿ ಫಿಲ್ಮ್ ಸ್ಟೋರಿ ಹೆಂಗೆ ಇರ್ತಿರ್ಬೇಕು ನಮಗೆಲ್ಲ ಮೈಂಡ್ನಾಗ ಇರ್ತಿತ್ತು. ಆದಿಪುರುಷ್ ಮೂವಿ ಸಲಿಗೆ ಶ್ರೀರಾಮ್ ಪ್ರಭು ಮೇಲೆ ಕತೆ ಬಂತು. ಇದು ಮೂವಿ ನೋಡ್ರಿ, ಹನುಮಾನ್ಜಿಗೆ ಹೆಂಗೆ ತೋರಿಸ್ಬೇಕು ಅದ್ರಕ್ಕಿಂತ ಬೆಸ್ಟ್ ತೋರ್ಸರ್. ಆದಿಪುರುಷ್ ಮೂವಿ ಹನುಮಾನ್ ಕ್ಯಾರೆಕ್ಟರ್ ಏನು ಇದ್ದಿಲ್ಲ ಬಾಸ್, ಏನೂ ಇದ್ದಿಲ್ಲ. ಈ ಫಿಲಿಮ್ನಲ್ಲಿ ನೋಡ್ರಿ ಹೆಂಗೆ ಪ್ರೆಸೆಂಟೇಷನ್ ಕೊಡಬೇಕು, ವಿಲನಿಗೆ ಹೆಂಗೆ ಪ್ರೆಸೆಂಟ್ ಕೊಡಬೇಕು, ಫಿಲ್ಮ್ ಸ್ಟೋರಿಗೆ ಹೆಂಗೆ ಇಡಬೇಕು ಅಂತ, ಸಣ್ಣ ಊರಿಗೆ ಹೆಂಗೆ ಪ್ರೆಸೆಂಟೇಷನ್ ಕೊಡಬೇಕು, ನಮ್ಮ ಕಲ್ಚರ್ ಹೆಂಗದ, ನಮ್ಮ ಇತಿಹಾಸ ಹೆಂಗದ, ಡಾಕ್ಟರ್ ಸರ್ ಪ್ರೆಸೆಂಟೇಷನ್ ಕೊಟ್ಟರು. ಈಗ ಸೆಕೆಂಡ್ ನಾವು ಮಾತಾಡೋಣ, ಈ ಮೂವಿ ನಾವು ಯಾಕೆ ಬ್ಲಾಕ್ ಬಸ್ಟರ್ ಮಾಡಬೇಕು. ಇದು ಮೂವಿ ಸ್ಟೋರಿ ಒಂದು ಹನುಮಾನ್ ಮೇಲೆ ಅದ. ಈಗ 22 ತಾರೀಕು ಅಯೋಧ್ಯ ರಾಮ ಮಂದಿರ್ ರೆಡಿ ಆಗ್ಲತ್ತದ. ಈ ಮೂವಿ ಪ್ರಮೋಷನ್ ನಡೀತಿತ್ತಲ್ಲ, ಸೌತ್ ಆ್ಯಕ್ಟರ್ ಚಿರಂಜೀವಿ ಸರ್ ಬಂದರು ಫ್ರೀ ಇವೆಂಟ್ದಾಗೆ. ಆ ಇವೆಂಟ್ದಾಗ ಏನಂದ್ರು, ಈ ಮೂವಿ ಏನು ಟಿಕೆಟ್ ಪ್ರೈಸ್ ಅಲ್ಲ, ಪ್ರತಿಯೊಂದು ಟಿಕೆಟ್ ಮೇಲೂ ₹5 ಅಯೋಧ್ಯ ರಾಮ ಮಂದಿರ್ ಟ್ರಸ್ಟಿಗೆ ಹೋಗ್ತದ. 22 ತಾರೀಕು ರಾಮ ಮಂದಿರ್ ರೆಡಿ ಆಗ್ತದ. ಸೊ ಆ ಟ್ರಸ್ಟಿಗೆ ₹5 ಹೋಗ್ತದೆ. ಈ ಫಿಲಿಮ್ ಎಷ್ಟನ್ನ ಗಳಿಸಲಿ, ಪ್ರತಿಯೊಂದು ಟಿಕೆಟ್ ಮೇಲೆ ₹5 ಅಯೋಧ್ಯ ರಾಮ ಮಂದಿರ್ಗೆ ಹೋಗ್ತವೆ. ಸೊ ಇದು ಹನುಮಾನ್ಜಿ ಮೂವಿ ಪ್ರತಿ ಲ್ಯಾಂಗ್ವೇಜ್ದಾಗ ಮೂವಿ ಕಲೆಕ್ಷನ್ ಮಾಡಬೇಕು. ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಆಗಬೇಕು 2024. ಈ ಥರ ಮೂವಿ ಎಕ್ಸ್ಪೆಕ್ಟೇಷನ್ ನಾ ಇಟ್ಕೊಂಡಿಲ್ಲ ಬಾಸ್. ಅದು ಲಾಸ್ಟ್ ಸೀನ್ ಅಂತೀವಲ್ಲ, ಏನು ಪ್ರೆಸೆಂಟೇಷನ್ ಕೊಟ್ಟದ ಅದು ಒಂಥರ ಇಮ್ಯಾಜಿನ್ ಆಗಲ್ಲ. ಈ ಥರ ಪ್ರಶಾಂತ್ ವರ್ಮ ಹೆಂಗೆ ಮಾಡಿದ್ರು ಅಂತ ನನಗೆ ಆ ಥರ ಫೀಲ್ ಆಗ್ತದೆ. ಓಕೆ, ನಾವು ಫಿಲ್ಮ್ ಬಗ್ಗೆ ನೋಡಿ ಸ್ವಲ್ಪ ಮಾತಾಡಮ್ಮ, ಉಳ್ಕಿದೆಲ್ಲ ಟಾಪಿಕ್ ಐತಲ್ಲ. ಸಣ್ಣ ವಿಲೇಜ್ನಲ್ಲಿ ಹನುಮಂತು ಇರ್ತಾನೆ. ಈಗ ಹನುಮಂತು ಯಾರಂದ್ರು ತೇಜ ಸಂಧ್ಯಾ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಲತ್ತಾರಲ್ಲ, ಅವ್ರಿಗೆ ಹನುಮಂತು ಅಂತ ಎಲ್ಲೋ ಮಂದಿ ಕರೀತಾರೆ. ಬಟ್ ಹನುಮಂತ ಕ್ಯಾರೆಕ್ಟರ್ ಏನಾದ್ರು ಸಣ್ಣ ಸಣ್ಣ ವಸ್ತುಗಳಾಗಲಿ ಏನೇನಾಗಲಿ ಕಳವು ಮಾಡೋದು ಅವ್ನಿಗೆ ಸ್ವಲ್ಪ ರಾಟಿ ಇರ್ತದೆ. ಒಂದು ಕಡೆಗೆ ಕಾಮಿಡಿ ಆದ ಫಿಲ್ಮ್ನಲ್ಲಿ, ಒಂದು ಇಮೋಷ್ನಲ್ ಆದ ಆ್ಯಂಗಲ್ ಪ್ರಕಾರ ಮಾತಾಡ್ಕೊಂಡು ಒಂದು ಸ್ವಲ್ಪ ಲವ್ ಸ್ಟೋರಿನ ಫಿಲ್ಮ್ನಲ್ಲಿ ಹಾಕ್ಲಕ್ಕೆ ಕೋಶಿಶ್ ಮಾಡ. ಜಾಸ್ತಿ ಫೋಕಸ್ ಇಲ್ಲಿ ಹನುಮಾನ್ ಮೇಲೆ ಫೋಕಸ್ ಮಾಡ್ಯಾರ. ಈಗ ಹನುಮಾನ್ ಮೇಲೆ ಹೆಂಗೆ ಫೋಕಸ್ ಮಾಡ್ಯಾರಪ್ಪ ಫಿಲಿಮ್ನಲ್ಲಿ, ಹನುಮಾನ್ ಶಕ್ತಿಗಳು ಅವ್ನಿಗೆ ಹೆಂಗೆ ಸಿಗ್ತಾವ ಅಂತ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಹನುಮಾನ್ ಶಕ್ತಿ ಸಿಗ್ಲಕ್ಕೆ ಕಾರಣ ಯಾರ ಫಿಲಿಮ್ನಲ್ಲಿ ಶಕ್ತಿ ಸಿಕ್ಕಿದ ಮೇಲೆ ಏನಾಗ್ತದ ಅಂದರೂ ಮೂವಿ ನೋಡಿದ್ಮೇಲೆ ನಿಮಗೆಲ್ಲ ಡೀಟೇಲಾಗಿ ಗೊತ್ತಾಗ್ತದೆ. ಬಟ್ ಡಾಕ್ಟರ್ ಸರ್ ಪ್ರತಿಯೊಂದು ಮೂಮೆಂಟ್ದಾಗೂ ಅಂತೀವಲ್ಲ, ಒಂದು ಬೂಸ್ ಬಂಪ್ಸ್ ಆಗೋ ಅಪ್ಲೇ ಫಿಲ್ಮ್ನಲ್ಲಿ ಸೀನ್ಗಳು ಡೆಫಿನೆಟ್ಲಿ ಪ್ರತಿಯೊಂದು ಜಗದಾಗ ಹಾಕ್ಯಾರ. ಪ್ರತಿಯೊಬ್ಬನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ವರಲಕ್ಷ್ಮಿ ಒಂದು ಟೈಮ್ ಆದಮೇಲೂ ಏನೂ ಪ್ರಾಬ್ಲಮ್ ಆಗ್ತದೆ, ಅದು ಸೀನ್ ನೋಡ್ರಿ. ಮತ್ತು ಇಲ್ಲಿ ಋಷಿಮಣಿ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡತ್ತಾರಲ್ಲ ಬಾಸ್, ಅವ್ರ ಡೈಲಾಗ್ ಪ್ರತಿಯೊಂದು ಹೇಳ್ತಾರ ಮಾತುಗಳಲ್ಲ, ಅದು ನಿಜವಾಗ್ಲಿ ಅದು ಬೂಸ್ ಬಂಪ್ಸ್ ಅವಾಗಲೇ ಮಾತುಗಳವ. ಯಾಕಂದ್ರೆ ಅವ್ರು ಮಾತಾಡೋದು ಹೆಂಗಿರ್ತದೆ ನೋಡ್ರಿ, ಅದು ನಮ್ಮ ಇತಿಹಾಸ ಬಗ್ಗೆದಾಗಲಿ, ನಮ್ಮ ಗುರು ಬಗ್ಗೆದಾಗಲಿ, ನಮ್ಮ ಋಷಿಮಣಿ ಬಗ್ಗೆದಾಗಲಿ, ಹನುಮಾನ್ಜಿ ಬಗ್ಗೆದಾಗಲಿ, ರಾಮ್ ಬಗ್ಗೆದಾಗಲಿ, ಲಕ್ಷ್ಮಣಜಿ ಬಗ್ಗೆದಾಗಲಿ ಹೇಳ. ಅದು ಒಂಥರ ಸೀನ್ ಲಾಸ್ಟಿಗೆ ಅದು ಹನುಮಾನ್ ಬರೋದು ಸೀನಪ್ಪ, ಅದು ಒಂಥರ ಮೈ ಎಲ್ಲ ಜೂಮ್ ಅಂತದ. ಆ ಥರ ಹನುಮಾನ್ಜಿ ಲಾಸ್ಟಿಗೆ ಎಂಡಿಂಗ್ ಅದ. ಆಂಜನೇಯ ನಮ್ಮ ಸಂಗಟೆಯನ, ನಮ್ಮ
ಹಿಂಗೆ ಕಾಣ್ಲತ್ತೀನಿ ನಮಗೂ ಆ ಥರ ಫಿಲ್ಮ್ನಲ್ಲಿ ಇತ್ತು. ಡೆಫಿನೆಟ್ಲಿ ನಾ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲೋಸು ಮಂದಿ ಮೂವಿ ನೋಡೋವಂಥದ. ಡೆಫಿನೆಟ್ಲಿ ಎಲ್ಲೋಸು ಮೂವಿ ಫ್ಯಾಮಿಲಿ ಸಂಗಟ ಮೂವಿ ನೋಡ್ರಿ. ಇಂಥ ಮೂವಿ ಮುಟ್ಟ ಕಡಿಮೆ ಬರ್ತಾವೆ. ಆ ಮೂವಿ ನಿಮಗೆ 1% ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಹಾಂ, ನ್ಯೂ ಆ್ಯಕ್ಟರ್ ಅರಪ್ಪ, ಇವ್ರ ಆ್ಯಕ್ಟಿಂಗ್ ಹೆಂಗಂತು. ತೇಜ ಸಂಜಯ್ ನ್ಯೂ ಆ್ಯಕ್ಟರ್ ಇಲ್ಲ, ಈಸ್ ಚೈಲ್ಡ್ಹುಡ್ ಆ್ಯಕ್ಟರ್. ಸಣ್ಣ ವಯಸ್ಲಾಸೆ ಅವ್ರು ಆ್ಯಕ್ಟಿಂಗ್ ಮಾಡ್ಲತ್ತಾರ. ಎಕ್ಸಾಂಪಲ್ ನಾವು ಮಾತಾಡುವಾಗ ಅಪ್ಪು ಸರ್ ಸಣ್ಣ ವಯಸ್ಲಾಸೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ತೇಜ ಸಂಜಯ್ ಕ್ಯಾರೆಕ್ಟರ್ನು ಅದೇ ಫಿಲ್ಮ್ನಲ್ಲಿ ಅದು. ಅವ್ರ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ವಿನಯ್ ಲೋಕೇಶ್ ಅವ್ರ ಆ್ಯಕ್ಟಿಂಗ್ ಇಲ್ಲಿ ಸೈಂಟಿಸ್ಟ್ ರೋಲ್ ಪ್ಲೇ ಮಾಡ್ಲತ್ತಾರ ಅವರು. ಮೇನ್ ಸ್ಟ್ರಾಂಗ್ ಬೋನ್ ನಾವು ಮಾತಾಡೋ ಫಿಲ್ಮ್ ಸ್ಟ್ರೆಂತ್ ಅಂದರು ವರಲಕ್ಷ್ಮಿ ಕ್ಯಾರೆಕ್ಟರ್, ತೇಜ ಸಂಜಯ್ ಕ್ಯಾರೆಕ್ಟರ್, ವಿನಯ್ ರಾಯ್ ಕ್ಯಾರೆಕ್ಟರ್, ಇವ್ರದ್ದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಫಿಲಿಮ್ನಲ್ಲಿ ಆದ. ತೋ ನನಗೆ ಜಾಸ್ತಿ ಫೋಕಸ್ ಏನಂದ್ರು ಅದು ಹನುಮಾನ್ಜಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ರಲ್ಲ ಪ್ರಶಾಂತ್ ವರ್ಮ ಅವರು. ಹನುಮಾನ್ಜಿ ದೊಡ್ಡ ಅಡವಿದಾಗ ಪ್ರೆಸೆಂಟೇಷನ್ ಕೊಟ್ಟರ, ದೊಡ್ಡದಾಗ ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಅದು ಸೀನ್ ಎಷ್ಟು ಸಾರ್ ನೋಡ್ರೂ ಅದು ನಮ್ಮ ಕಡಿಮೆ ಅನ್ನಿಸ್ತದ, ಅದು ಮನಸ್ಸು ತುಂಬತ್ತದ. ಅದು ನೋಡ್ತೀವಲ್ಲ ಕಣ್ಣಾಗ ನೀರು ಬರ್ತದೆ, ಆ ಥರ ಸೀನ್ ಆದ ಫಿಲ್ಮ್ನಲ್ಲಿ. ಸ್ವಲ್ಪ ನನಗೆ ಎಲ್ಲಿ VFX ಬಗ್ಗೆ ಮಾತಾಡ್ಬೇಕಂದ್ರು ಅದು ಒಂದು ಹೆಲಿಕಾಪ್ಟರ್ ಶಾಟ್ ಅದು ನೋಡ್ರಿ, ಅಲ್ಲಿ ಸ್ವಲ್ಪ ನನಗೆ VFX ಸ್ವಲ್ಪ ವೀಕ್ ನನಗೆ ಅಪ್ಲೈ ಅನಿಸಿತ್ತು. ಬಾಕಿ ಎಲ್ಲಿ VFX ನನಗೆ ಎಲ್ಲಿ ವೀಕ್ ಅನಿಸಿಲ್ಲ. ಇಷ್ಟು ಕಡಿಮೆ ಬಜೆಟ್ನ ಫಿಲ್ಮ್ ರೆಡಿ ಆದ್ಮೇಲೆ VFX ಎಲ್ಲಿ ಕಡಿಮೆ. ಇಂಥ ಹಿಸ್ಟ್ರಿ ಮೇಲೆ ಮೂವಿ ಬಂದಮೇಲೆ, ಇಂಥ ಹನುಮಾನ್ ಮೇಲೆ ಮೂವಿ ಬಂದಮೇಲೆ ನಾವು VFX ಅಲ್ಲಿ CG ಅಲ್ಲಿ ಇಲ್ಲಿ ಮಾತಾಡೋದಿಲ್ಲ. ಅದೆಲ್ಲ ಟಾಪಿಕ್ ಇಲ್ಲೇ ಅಲ್ಲ. ಫಸ್ಟ್ ಮೂವಿ ನೋಡ್ಬೇಕು, ಮೂವಿನಲ್ಲಿ ಏನು ಸ್ಟೋರಿ ಅದ ಅದು ನೋಡ್ಬೇಕು, ಮೇನ್ ಇಂಪಾರ್ಟೆಂಟ್. ಈ ಫಿಲ್ಮ್ನಲ್ಲಿ ಅದೇ ಪ್ರಶಾಂತ್ ವರ್ಮ ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ರ. ಒಂದು ಸಿಂಪಲ್ ಒಂದು ಊರಿನಲ್ಲಿ ವಿಲೇಜ್ದಾಗ ಹೆಂಗೆ ಇರ್ತಾರ ಅದೇ ಥರ ಅವ್ರು ಪ್ರೆಸೆಂಟೇಷನ್ ಅವ್ರಿಗೆ ಕೊಟ್ಟಾರ ಗೆಟಪಲ್ಲಿ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಅಮೃತ ಬಗ್ಗೆ, ಫೀಮೇಲ್ ಆ್ಯಕ್ಟರ್ ಬಗ್ಗೆ. ಅವ್ರ ಆ್ಯಕ್ಟಿಂಗ್ನು ಎಲ್ಲಿ ಡೌನ್ ಲವರ್ಸ್ ಎಲ್ಲೆಲ್ಲಿ ಪಾಯಿಂಟ್ ಅವ್ರ ಆ್ಯಕ್ಟಿಂಗ್ ಇರಬೇಕು ಅಲ್ಲೆಲ್ಲಿ ಪ್ರೆಸೆಂಟೇಷನ್ ಡೈರೆಕ್ಟರ್ ಸರ್ ಅವ್ರಿಗೆ ಕೊಟ್ಟಾರ. ನಾವು ಮಾತಾಡುವಾಗ ವಿಲನ್ ಕ್ಯಾರೆಕ್ಟರ್ ಬಗ್ಗೆ, ವಿನಯ್ ರಾಯ್ ಬಗ್ಗೆ. ಎಕ್ಸಾಂಪಲ್ ನಾವು ಬ್ಯಾಟ್ಮ್ಯಾನ್ ಮೂವಿ ಹೆಂಗೆ ನೋಡ್ತೀವಲ್ಲ ಹಾಲಿವುಡ್ದು, ಅದೇ ಥರ ಅವ್ರಿಗೆ ವಾಯ್ಸಲ್ಲಿ, ಅವ್ರ ಆ್ಯಕ್ಟಿಂಗಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಪ್ರೆಸೆಂಟೇಷನ್ ಅವ್ರು ಯಾವಾಗ ಎಂಟ್ರಿ ಇರ್ಲತ್ತದಲ್ಲ ಆ ಥರ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವ್ರಿಗೆ ಕೊಡ್ಲತ್ತಿರು. ನಿಜವಾಗ್ಲೂ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೆ ಪ್ರೆಸೆಂಟೇಷನ್ ಕೊಡ್ಲತ್ತಿರಲ್ಲ, ಅವ್ರ ಆ್ಯಕ್ಟಿಂಗ್ನು ಅದೇ ಥರ ನಮಗೆ ಕಾಣ್ಲತ್ತಿತ್ತು. ಅವ್ರ ವಾಯ್ಸ್ನು ಬಾಸ್ ಏನು ವಾಯ್ಸ್ ಅದ. ನಾ ಅಂತ ತೆಲುಗುದಾಗ ಮೂವಿ ನೋಡಿನಲ್ಲ, ಅವ್ರ ವಾಯ್ಸ್ ನನಗೆ ಮುಟ್ಟ ಚಲೋ ಅನಿಸ್ಯದ. ಮತ್ತು ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರು ಒಂದು ಆವಾಕೈ ಸಾಂಗ್ ಅದ, ಅಜ್ಜಿಯವ್ರ ಫಿಲಿಮ್ನಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ, ಅದು ಆವಾಕೈ ಸಾಂಗ್ ಒಳಗು ಅವ್ರ ಆ್ಯಕ್ಟಿಂಗ್ ಡ್ಯಾನ್ಸ್ ಹೆಂಗದ ಬಸ್. ನಿಜವಾಗ್ಲಿ ಅವ್ರು ಎಷ್ಟು ಖುಷಿಲಸ್ ಡ್ಯಾನ್ಸ್ ಮಾಡ್ಲತ್ತಿರು. ಅವ್ರ ಡ್ಯಾನ್ಸ್ ನೋಡ್ರಿ ನನಗೆ ಮುಟ್ಟ ಖುಷಿ ಆಗ್ಲತ್ತಿದ್ವಿ. ಒಂದು ಕಡೆ ಹೀರೋ ಅಲ್ಲಿ ಹೀರೋನಿ ಡ್ಯಾನ್ಸ್ ಮಾಡ್ಲತ್ತಿರಿ, ಬಟ್ ಅವ್ರ ಅಜ್ಜಿ ಆ್ಯಕ್ಟಿಂಗ್ ನೋಡ್ರಲ್ಲ ನಿಜವಾಗ್ಲೂ ಅವ್ರು ಮಜಾ ಬರ್ಲತ್ತಿತ್ತು ಅವ್ರ ಡ್ಯಾನ್ಸ್ ನೋಡಗಿಸಿ. ಆ ಥರ ಫಿಲ್ಮ್ನಲ್ಲಿ ಪ್ರತಿಯೊಂದು ಮೂಮೆಂಟ್ದಾಗ ಅಂತೇಳಿ ಒಂದು ಕಡಲಾಸ ಅಲ್ಲಿ ಫ್ರೆಂಡ್ಸ್ ಅದನ್ನು ಸೀನ್ ಡಾಕ್ಟರ್ಸ್ ಚಲೋ ತೋರಿಸ್ಯಾರ. ನಾವು ಮಾತಾಡೋ ಮೇಗೂ ವರಲಕ್ಷ್ಮಿ ಬಗ್ಗೆ. ಅವ್ರ ಅಕ್ಕನ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಅದ. ವರಲಕ್ಷ್ಮಿ ಫಿಲ್ಮ್ ಎಷ್ಟೋ ಮೂವಿಗಳು ನೋಡಿನ, ಬಟ್ ಅಪೋಸಿಟ್ ವಿಲನ್ ಕ್ಯಾರೆಕ್ಟರ್ ರೋಲ್ ಮುಟ್ಟ ಮಾಡಿದಿರೋರು. ವರಲಕ್ಷ್ಮಿ ಆ್ಯಕ್ಟಿಂಗ್ ಎಲ್ಲೂ ಡೌನ್ ಇಲ್ಲ, ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆದ ಫಿಲ್ಮ್ನಲ್ಲಿ. ತೋಡೆ ಸರ್ಪ್ರೈಸಿಂಗ್ ಸೀನ್ ಫಿಲ್ಮ್ನಲ್ಲಿ ನೀವು ತೋಡೆ ನಡ್ಬೇಕು ಶಾಕಿಂಗ್ ಆಗ್ತದೆ. ಇದೇನಾಯ್ತು ಅಂತ ಆ ಥರ ಫಿಲ್ಮ್ನಲ್ಲಿ ಡೈರೆಕ್ಟರ್ ಸರ್ ಇಟ್ಟಾರ. ಒಂದೇ ಮೂಮೆಂಟ್ದಾಗ ತೊಗೊಂಡೋಗಲ್ಲ ಫಿಲ್ಮ್ಗೂ. ತೋಡೆ ವರಲಕ್ಷ್ಮಿ ಕ್ಯಾರೆಕ್ಟರ್ದಾಗ ಆಗಲಿ, ಮತ್ತು ಋಷಿಮಣಿ ಕ್ಯಾರೆಕ್ಟರ್ದಾಗ ಆಗಲಿ, ಮತ್ತು ಇನ್ನೊಬ್ಬರ ಕ್ಯಾರೆಕ್ಟರ್ ಅದ ಇಲ್ಲಿ ಫಿಲ್ಮ್ನಲ್ಲಿ. ಅವ್ರು ಒಂದು ತೋಡೆ ಸರ್ಪ್ರೈಸಿಂಗ್ ಸೀನ್ಸ್ಗಳು ಆ ಫಿಲ್ಮ್ನಲ್ಲಿ. ಅದು ಶಾಕ್ ಆಯ್ತು ನೀವು ಈ ಥರ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಿರಪ್ಪ. ಮತ್ತು ಸಡನ್ಲಿ ಫಸ್ಟ್ ಹಾಫ್ ಮುಗಿದ್ಮೇಲೆ ಸಡನ್ಲಿ ವಿಲನ್ ಬಂದ್ಬಿಡ್ತಾನೆ ಇಂಟರ್ವಲ್ ಟೈಮ್ದಾಗೆ. ಅದು ನೀವು ಶಾಕ್ ಆತ್ರಿ, ವಿಲನ್ ಈ ಥರ ಪ್ರೆಸೆಂಟೇಷನ್ ಸಡನ್ಲಿ ಹೆಂಗೆ ಬಂದರು ಅಂತ. ಬಟ್ ಆ ಫಿಲ್ಮ್ನಲ್ಲಿ ಡೈರೆಕ್ಟರ್ಸ್ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಾರಲ್ಲ ಅದು ಫಿಲ್ಮ್ ನೋಡಿ ನಮಗೆ ಇನ್ನೂ ಶಾಕ್ ಆಗ್ತದೆ. ಸೊ ನಾವು ಅವಾಗ ಅಂದಿದ್ನ ಈ ಸಂಕ್ರಾಂತಿ ಟೈಮ್ದಾಗ ಇದೊಂದು ಹನುಮಾನ್ ಮೂವಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆತ ಅಂತ. ಬಟ್ ಜಾಸ್ತಿ ಮಂದಿ ಗುಂಟೂರು ಕಾರಮ್ಮನ ಮೂವಿ ನೋಡ್ಲತ್ತಿರು. ಬಟ್ ಏನಂದ್ರು ಹನುಮಾನ್ ಮೂವಿಗೆ ಎಲ್ಲಿ ಥಿಯೇಟ್ರ್ಗಳು ಸಿಕ್ಕಿಲ್ಲ, ಮುಟ್ಟ ಕಡಿಮೆ ಥಿಯೇಟ್ರ್ಗಳು ಸಿಕ್ಕವ. ಇವತ್ತು ಮಾರ್ನಿಂಗ್ ಟಿಕೆಟ್ ಬುಕ್ ಮಾಡ್ಲತ್ತೀನಿ, ಎಲ್ಲಿ ಬುಕ್ಕಿಂಗ್ ಆಗಲ್ಲ. ಯಾಕಂದ್ರೆ ಹೌಸ್ಫುಲ್ ಪ್ರತಿಯೊಂದು ಲ್ಯಾಂಗ್ವೇಜಾಗ, ಹಿಂದಿಯಲ್ಲಿ ಮತ್ತು ತೆಲುಗುದಾಗಲಿ. ನಾ ಯಾರು ಸಿಟಿದಾಗ ಇರ್ತೀನಲ್ಲ ಅಲ್ಲಿ ಹಿಂದಿಯಲ್ಲಿ ಮತ್ತು ತೆಲುಗು ಜಾಸ್ತಿ ರಿಲೀಸ್ ಆಗ್ತಾವ ಮೂವಿ, ಕನ್ನಡದಾಗ ರಿಲೀಸ್ ಆಗಲ್ಲ ಜಾಸ್ತಿ ಮೂವಿಗಳು. ಇದಕ್ಕೆ ಮುಟ್ಟ ಕಡಿಮೆ ಸ್ಕ್ರೀನ್ಗಳು ಸಿಕ್ಕಾವ, ಮುಟ್ಟ ಥಿಯೇಟ್ರ್ ಮುಟ್ಟ ಕಡಿಮೆ ಸಿಕ್ಕವು. ಇದಕ್ಕೂ ಎಲ್ಲೋಸ್ ಮಂದಿ ಗೊತ್ತಿತ್ತು ಆಬ್ವಿಯಸ್ಲಿ. ಮಹೇಶ್ ಬಾಬು ಬಿಗ್ ಸ್ಟಾರ್ ಅಲ್ಲ, ಆಂಧ್ರ ಆಗಲಿ ತೆಲಂಗಾಣ ಆಗಲಿ ಅವ್ರ ಮೂವಿ ಬಂತ ಎಲ್ಲೋಸು ಮೂವಿಗಳು ಅಷ್ಟು ನಡೆಯಲ್ಲ. ಅಂದ್ರೆ ಥಿಯೇಟ್ರ್ಗಳು ಮುಟ್ಟ ಕಡಿಮೆ ಸಿಗ್ತವೆ, ಸ್ಕ್ರೀನ್ ಅದಕ್ಕೆ ಮುಟ್ಟ ಕಡಿಮೆ ಸಿಗ್ತವೆ. ಬಟ್ ಹನುಮಾನ್ ಮೂವಿ ಈ ಸಂಕ್ರಾಂತಿಗೆ ಇದೊಂದು ಬ್ಲಾಕ್ ಬಸ್ಟರ್ ಮೂವಿ. ಡೆಫಿನೆಟ್ಲಿ ಇದು ಮೂವಿ ಎಲ್ಲೋಸು ಮಂದಿ ನೋಡೋಂಥ ಮೂವಿ ಅದ. 2024 ಮೂವಿ. ಇದೆಲ್ಲ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಆ್ಯಂಡ್ ಹನುಮಾನ್ ಮೂವಿ ನೋಡಿದ್ಮೇಲೆ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.